ಓಕೆ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಪ್ರೀತಿಯ ಮುತ್ತುರಾಜ್. ತುಂಬ ಖುಷಿಯಾಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋದ್ರ ಮುಖಾಂತರ ನಾನು ನಿಮ್ಮ ಬಳಿ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಕ್ಡೌನ್ 2 ವರ್ಷ ಯಾವ ರೀತಿ ಕಂಪ್ಲೀಟ್ ಆಯಿತು ಅಂತೇಳಿ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೋದಿಕೇರ್ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಮುತ್ತುರಾಜ್ ಕೇವಲ ಯಾವುದೋ ಒಂದು ಜಾಗದಲ್ಲಿ ಸಣ್ಣದಾಗಿ ಸಾಮಾನ್ಯವಾಗಿ ಜೀವನ ಮಾಡಬೇಕಿತ್ತು. ಇವತ್ತು ಒಂದು ಒಳ್ಳೆಯ ಜೀವನ ಶೈಲಿನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನನ್ನ ಹೆಮ್ಮೆಯ ಮೋದಿಕೇರ್. ಇವತ್ತು ಲಕ್ಷಾಂತರ ಜನರ ಲೈಫು ಬದಲಾಗಿದೆ, ಪರಿವರ್ತನೆಯಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ಮೋದಿಕೇರ್ 2 ವರ್ಷದ ನಂತರ ಹಿಂದೆ ತಿರುಗಿ ನೋಡಿದಾಗ ಫಸ್ಟ್ ಲಾಕ್ಡೌನಲ್ಲಿ ಮೋದಿಕೇರ್ ಅವಕಾಶನ ಪಡ್ಕೊಂಡಾಗ ತುಂಬ ಜನ ಈ ಅವಕಾಶದಲ್ಲಿ ತುಂಬ ಜನ ಸೋತಿದ್ದಾರೆ, ಯಾರು ಕೂಡ ಗೆದ್ದಿಲ್ಲ, ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನನಗೆ ಅವಕಾಶ ಕೊಟ್ಟಂಥ ವ್ಯಕ್ತಿ ಒಂದು ಮಾತು ಹೇಳಿದ್ರು, ನೀನೊಬ್ಬ ನನ್ನ ಜೊತೆ ನಿಂತ್ಕೋ, ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ, ಅರ್ಥ ಮಾಡ್ಕೋ, ಈ ಬಿಸ್ನೆಸ್ಸಲ್ಲಿ ತುಂಬ ಹಣ ಇದೆ, ಆ ಹಣವನ್ನು ಗಳಿಸ್ಲಿಕ್ಕೆ ಒಂದು ಜ್ಞಾನ ಬೇಕು, ಆ ಜ್ಞಾನವನ್ನು ಪಡೆದುಕೋ, 1 ವರ್ಷ ಎಜುಕೇಷನ್ಗೆ ಫೋಕಸ್ ಮಾಡು, ನೆಕ್ಸ್ಟ್ 1 ವರ್ಷದಲ್ಲಿ ನೀನು ಆದಾಯವನ್ನು ಗಳಿಸ್ಬೋದು ಅಂತೇಳಿ ಅರ್ಥ ಮಾಡಿಸಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ನಮ್ಮ ಅಪ್ಲೈನ್ಸ್ಗಳು ಲೀಡರ್ಗಳು ಕೊಟ್ಟಂಥ ಎಜುಕೇಷನ್ನ ತಗೊಂಡಿದ್ದಕ್ಕೆ ಇವತ್ತು ಪ್ರತಿ ತಿಂಗಳ ಆದಾಯ 1.5 ಲಕ್ಷ. ಇವತ್ತು ಟಾಟಾ ನೆಕ್ಸನ್ ಕಾರ್ ಇದೆ, ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈಡ್ ಆಗಿದ್ದೀನಿ. ನನ್ನ ಟೀಮಲ್ಲಿ ಸಾಕಷ್ಟು ಜನ ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊತಾ ಇದ್ದಾರೆ. ಇವತ್ತು ಎಂಟೈರ್ ಟೀಮಲ್ಲಿ 11 ಕಾರ್ ಅಚೀವರ್ ಇದ್ದಾರೆ. 2 ವರ್ಷದಲ್ಲಿ ಮೋದಿಕೇರ್ ಜರ್ನಿಯ 2 ವರ್ಷದಲ್ಲಿ ಇವತ್ತು 11 ಕಾರ್ ಅಚೀವರ್ನ ಕ್ರಿಯೇಟ್ ಮಾಡಿದ್ದೀವಿ. ಜೊತೆಗೆ ಇವತ್ತು 15 ಜನ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈಯರ್ ಇದ್ದಾರೆ. ಜೊತೆಗೆ ಇನ್ನೂ ತುಂಬ ಖುಷಿ ವಿಚಾರ, ಕೇವಲ 20 ವರ್ಷದ ಹುಡುಗ ಇವತ್ತು ನಮ್ಮ ಟೀಮಲ್ಲಿ 70,000 ಇನ್ಕಮ್, ಇವತ್ತು ನಿಯರ್ಸ್ ಕಾರ್ಗೆ ಓನರ್ ಆಗಿದ್ದಾರೆ. ಇವತ್ತು ಸಾಮಾನ್ಯವಾಗಿ ಪ್ರಾವಿಷನ್ ಸ್ಟೋರ್ಗಳಿಗೆ ಐಟಮ್ಗಳನ್ನು ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು 95,000 ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಟಾಟಾ ನೆಕ್ಸನ್ ಕಾರ್ಗೆ ಓನರ್ ಆಗಿದ್ದಾರೆ. ಒಬ್ಬ ಟಾಟಾ AC ಡ್ರೈವರು ಇವತ್ತು ನಿಯೋಸ್ ಕಾರ್ಗೆ ಓನರ್ ಆಗಿದ್ದಾರೆ. ಒಂದು ಸಾಮಾನ್ಯವಾಗಿ ಚಿಪ್ಸ್ ಅಂಗಡಿನಲ್ಲಿ ಚಿಪ್ಸ್ ಬೇಯಿಸ್ತಿದ್ದಂಥ ಒಬ್ಬ ಮಹಿಳೆ ಇವತ್ತು 18 ಲಕ್ಷ ರೂಪಾಯಿ ಹೊರತು ಇವತ್ತು EV ನೆಕ್ಸಾನ್ ಕಾರ್ಗೆ ಓನರ್ ಆಗಿದ್ದಾರೆ. ತುಂಬ ಜನ ಇವತ್ತು ತನ್ನ ಲೈಫನ್ನು ಬದಲಾಯಿಸ್ಕೊತಾ ಇದ್ದಾರೆ ಥ್ರೂ ಮೋದಿಕೇರ್ ಮುಖಾಂತರ. ತುಂಬ ಖುಷಿ ಆಗುತ್ತೆ. ತುಂಬ ಜನ ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಮಾಡಿರೋವಂಥ ವ್ಯಕ್ತಿಗಳು, ಓಕೆ, ತುಂಬ ಜನ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಓಕೆ, ತುಂಬ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಎಲ್ಲಿ ಯಾವುದೇ ಪ್ಲೇಸಲ್ಲಿ ನೋಡಿ ಮೋದಿಕೇರ್ ಪ್ರಾಡಕ್ಟ್ಗಳು ಓಡಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ನಾಟ್ ಓನ್ಲಿ ಬಿಸ್ನೆಸ್. ಮೋದಿಕೇರ್ ಅಂದರೆ ಕೆಲವ್ರು ಏನು ಅನ್ಕೋತಾರೆ, ಬರೀ ಬಿಸ್ನೆಸ್ ಮಾಡೋದು, ಸೋಪು ಶಾಂಪು ಮಾರೋದು ಅಂದ್ಕೊಂಡಿದ್ದಾರೆ. ರಿಯಲಿ ಸ್ನೇಹಿತರೆ, ನನಗೆ ಅರ್ಥ ಆಗಿದ್ದ ಮಟ್ಟಿಗೆ ಮೋದಿಕೇರ್ ಜರ್ನಿ ಅರ್ಥ ಆಗಿದ್ದು ಒಂದೇ, ಮೋದಿಕೇರ್ನ ಯಾಕೆ ತಗೋಬೇಕು, ಮೋದಿಕೇರ್ ಒಳಗಡೆ ಯಾಕೆ ವೆಲ್ಕಮ್ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯಕ್ಕೋಸ್ಕರ. ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ಆರೋಗ್ಯಕ್ಕೋಸ್ಕರ, ನನ್ನ ದೇಶವನ್ನು ಓಕೆ ರೋಗಮುಕ್ತ ದೇಶ ಮಾಡಲಿಕ್ಕೆ ಮೋದಿಕೇರ್ ಮುಖಾಂತರ ದೊಡ್ಡ ಕೊಡುಗೆನ ಕೊಡಲಿಕ್ಕೆ ಮೋದಿಕೇರ್ ಅವಕಾಶನ ನಾನು ಪಡ್ಕೋಬೇಕು ಅಂತೇಳಿ ಗೊತ್ತಾಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಎಲ್ರಿಗೂ ಹೇಳೋದಿಷ್ಟೇ, ಆರೋಗ್ಯ ಆದಾಯ ಎರಡೂ ಬೇಕು ಅಂದರೆ ಮೋದಿಕೇರ್ ಅವಕಾಶನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.